1000ಗೆ 5 ಶರ್ಟ್ಸ್ ಬೇಕು, 1000ಗೆ 10 ಶರ್ಟ್ಸ್ ಬೇಕು ಅಂತ ರೆಡ್ ಬ್ರೋಸ್ ಅಲ್ಲಿ ಕೆಲವರು ಡಿಮ್ಯಾಂಡ್ ಮಾಡಿದ್ರಂತೆ. ಹಾಗೇನೆ ನನಗೆ ಕಮೆಂಟ್ಸ್ ಕೂಡ ಓದ್ದೆ. ಈ ಕ್ವಶನ್ಗೆ ಫುಲ್ ಸ್ಟಾಪ್ ಇಡಬೇಕಂತಾನೆ ಈ ವಿಡಿಯೋ ಮಾಡ್ತಾ ಇದೀನಿ. ಯಾವುದೇ ಬಟ್ಟೆ ಅಂಗಡಿ ಅವ್ರಿಗೆ ಹರ್ಟ್ ಮಾಡ್ಬೇಕಂತಲ್ಲ. ಪ್ರಾಬ್ಲಮ್ ನಮ್ಮನೆ ಬಾಗ್ಲಿಗೆ ಬಂದಿದೆ, ಸೊ ನಾವೇ ಸಾಲ್ವ್ ಮಾಡ್ಕೋಬೇಕು. ಈ ತರ ಆಫರ್ ಹಾಕಕ್ಕೆ ಯೋಗ್ಯತೆ ಬೇಕು. ಅಟ್ ಪ್ರೆಸೆಂಟ್ ನಮ್ಮ ಹತ್ರ ಯೋಗ್ಯತೆ ಇಲ್ಲ. ಅಕಸ್ಮಾತ್ ಯೋಗ್ಯತೆ ಬಂದ್ರು ನಾವು 100% ರೆಡ್ ಬ್ರೋಸ್ ನಲ್ಲಿ ಈ ತರ ಆಫರ್ಸ್ ಹಾಕಲ್ಲ. ಈ ತರ ಆಫರ್ಸ್ ವರ್ಷ ಪೂರ್ತಿ ಕೊಡಕ್ಕಾಗಲ್ಲ. ಅಮಾಸೆಗೋ ಪೌರ್ಣಮಿಗೋ ಕೊಡ್ಬೋದು. ಆ ದಿವಸ ಮಿನಿಮಮ್ 500ರಿಂದ 1000 ಜನ ಸೇರ್ತಾರೆ. ಪಾಪ ಯಾರೆತ್ತಿದ ಮಕ್ಕಳು ಒಬ್ಬರ ಮೇಲೆ ಒಬ್ರು ಬಿದ್ದು ನುಗ್ಗಲ್ಲಿ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಯಾರು ಜವಾಬ್ದಾರಿ ಆಗ್ತಾರೆ? ಫಾಲೋವರ್ಸ್ ಬೆಳೆಸ್ಕೊಳಕೋಸ್ಕರ, ಅಂಗಡಿ ಹೆಸರು ಮಾಡ್ಕೊಳಕೋಸ್ಕರ ಈ ತರ ಬಡವ್ರ ಮಕ್ಕಳು ಜೀವನದಲ್ಲಿ ಆಟ ಆಡಬಾರ್ದು ಅನ್ನೋದು ರೆಡ್ ಬ್ರೋಸ್ ಕಾನ್ಸೆಪ್ಟ್. ರೆಡ್ ಬ್ರೋಸ್ ನಲ್ಲಿ ಇದುವರೆಗೂ ಒಂದು ಅಂಟ್ ಮಾಡಿಲ್ಲ, ಒಂದು ಗಿವ್ ಅವೇ ಕೊಟ್ಟಿಲ್ಲ. ಅಲ್ಲೆಲ್ಲೋ ಬಟ್ಟೆ ಇಡೋದು, ನಾನೇ ಫಸ್ಟ್ ಎತ್ಕೊಬೇಕಂತ ಇನ್ನೊಬ್ನ ಯಾರೋ 100ರಲ್ಲಿ ಬರೋದು, ಆಕ್ಸಿಡೆಂಟ್ ಆಗಿ ಹೆಚ್ಚು ಕಮ್ಮಿ ಆಗೋದು, ಲಕ್ಷಾಂತರ ಜನಕ್ಕೆ ನಾವು ಹೀರೋ ಆಗ್ಬೇಕನ್ಬಿಟ್ಟು ಒಬ್ಬರ ಜೀವನದಲ್ಲಿ ನಾವು ಆಟ ಆಡೋದಿದೆಯಲ್ಲ, ಇಟ್ಸ್ ಎ ಬುಲ್ಶಿಟ್. ಒಳ್ಳೆ ಬಟ್ಟೆ ಕೊಡ್ತಾ ಇದೀವಿ, ಅದರಿಂದ ರೆಡ್ ಬ್ರೋಸ್ ಬಿಸ್ನೆಸ್ ನಡೀತಾ ಇದೆ. ಬೆಳೆಯೋದು ಲೇಟ್ ಆಗ್ಬೋದು, ನಿಯತ್ತಾಗೆ ಬೆಳಿತೀವಿ. ಡೋಂಟ್ ಕಂಪೇರ್ ಅದರ್ ಶಾಪ್ ವಿತ್ ರೆಡ್ ಬ್ರೋಸ್. ರೆಡ್ ಬ್ರೋಸ್ ಬರೀ ಬಟ್ಟೆ ಅಂಗಡಿಯಲ್ಲಿ ಇಟ್ಸ್ ಎ ಬ್ರ್ಯಾಂಡ್ ಅಂತ ಹೇಳ್ತಾ